ಭಾಗ್ಯಲಕ್ಷ್ಮಿ ಸೀರಿಯಲ್ ನಮ್ಮ ಕುಟುಂಬಕ್ಕೂ ನಿನಗೂ ಸಂಬಂಧವಿಲ್ಲ. ಶ್ರೇಷ್ಠಗೆ ಖಡಕ್ ಎಚ್ಚರಿಕೆ ಕೊಟ್ಟ ಕುಸುಮ. ಭಾಗ್ಯಲಕ್ಷ್ಮಿ ಧಾರಾವಾಹಿ. ಮಕ್ಕಳನ್ನು ನೋಡಿಕೊಳ್ಳುವ ನೆಪದಲ್ಲಿ ಶ್ರೇಷ್ಠ ತಾಂಡವನನ್ನು ತನ್ನೊಂದಿಗೆ ಮನೆಗೆ ಕರೆದೊಯ್ಯಲು ರೆಸಾರ್ಟ್ಗೆ ಬರುತ್ತಾಳೆ. ಆದರೆ ಆಗಲೇ ಶ್ರೇಷ್ಠ ಬಗ್ಗೆ ಪೂಜೆ ಹೇಳಿದ ಕಾರಣ ಕುಸುಮ ಧರ್ಮರಾಜ್ ಶ್ರೇಷ್ಠ ಮೇಲೆ ಅನುಮಾನ ಶುರುವಾಗುತ್ತದೆ. ರೆಸಾರ್ಟ್ಗೆ ಬಂದ ಶ್ರೇಷ್ಠ ಕುಸುಮ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಳ್ಳುತ್ತಾಳೆ. ಅಜ್ಜಿ ತಾತನನ್ನು ಸ್ವಿಮ್ಮಿಂಗ್ ಪೂಲ್ ಬಳಿ ಕರೆ ತರುತ್ತೇನೆ ಎಂದು ತಾಂಡವ್ ಮಕ್ಕಳನ್ನು ಅಲ್ಲೇ ಬಿಟ್ಟು ಹೋಗುತ್ತಾನೆ. ಗುಂಡಣ್ಣ ಅಮ್ಮನಿಗೆ ಕರೆ ಮಾಡಿ, ಅಮ್ಮ ನೀನು ಈಗ ಇರಬೇಕಿತ್ತು, ಮಿಸ್ ಯು ಎಂದು ಬೇಸರಗೊಳ್ಳುತ್ತಾನೆ. ಮಗನ ಮಾತುಗಳನ್ನು ಕೇಳಿ ಭಾಗ್ಯ ಕೂಡ ಭಾವುಕಳಾಗುತ್ತಾಳೆ. ತಾಂಡವ್ ಹೇಳಿದ ಮಾತುಗಳನ್ನು ನಂಬಿ ಗುಂಡಣ್ಣ ಅಮ್ಮನಿಗೆ ನಿಜವಾಗಲೂ ಆರೋಗ್ಯ ಸರಿಯಿಲ್ಲ ಎಂದುಕೊಳ್ಳುತ್ತಾನೆ. ಆರೋಗ್ಯ ನೋಡಿಕೋ, ಬೇಗ ಗುಣಮುಖಳಾಗಿ ಮನೆಗೆ ಬಾ ಎನ್ನುತ್ತಾನೆ. ಅಷ್ಟರಲ್ಲಿ ಆ ಕಡೆಯಿಂದ ಶಾಲಾ ಮಕ್ಕಳ ಧ್ವನಿ ಕೇಳಿ ಅಮ್ಮ ಮನೆಯಲ್ಲಿಲ್ಲ, ಶಾಲೆಯಲ್ಲಿದ್ದಾಳೆ ಎಂಬ ಅನುಮಾನ ತನ್ಮಯ್ಗೆ ಶುರುವಾಗುತ್ತದೆ. ಗುಂಡಣ್ಣ ಅಮ್ಮನ ಬಳಿ ಅನುಮಾನ ವ್ಯಕ್ತಪಡಿಸಿದಂತೆ ಭಾಗ್ಯನು ಏನಪ್ಪ ಹೇಳಿ ಫೋನ್ ಇಡುತ್ತಾಳೆ. ತನ್ವಿ ಬಳಿ ಗುಂಡಣ್ಣ ಎಲ್ಲ ವಿಚಾರ ಹೇಳಿಕೊಳ್ಳುತ್ತಾನೆ. ತಾಂಡವ್ ಅಮ್ಮನ ಬಗ್ಗೆ ಸುಳ್ಳು ಹೇಳಿ ನಮ್ಮಿಂದ ಅಮ್ಮನನ್ನು ದೂರ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ತನ್ಮಯ್ ಕೋಪಗೊಂಡರೆ ಶ್ರೇಷ್ಠ ಇಲ್ಲಿಗೂ ಬಂದಿದ್ದಾಳೆ ಅನ್ನೋದು ತನ್ವಿ ಚಿಂತೆ. ಸ್ಕೂಲ್ ಸ್ನೇಹಿತರಿಗೆ ಕರೆ ಮಾಡಿ ವಿಚಾರಿಸಿದಾಗ ಭಾಗ್ಯ ಸ್ಕೂಲ್ ಬಂದಿರುವುದು ತಿಳಿಯುತ್ತದೆ. ಅಷ್ಟೇ ಅಲ್ಲ, ಆಕೆಗೆ ಆರೋಗ್ಯ ಸಮಸ್ಯೆ ಏನಿಲ್ಲ, ಎಲ್ಲವೂ ಸರಿ ಇದೆ. ಅಪ್ಪ ಮಾತ್ರ ಅಮ್ಮನನ್ನು ದೂರ ಕಳಿಸಿ ನಮಗೆ ಪದೇ ಪದೇ ಸುಳ್ಳು ಹೇಳುತ್ತಿದ್ದಾರೆ ಎಂಬ ವಿಚಾರ ತಿಳಿಯುತ್ತದೆ ಮಕ್ಕಳಿಗೆ. ಅಪ್ಪ ಅಮ್ಮನ ಬಳಿ ಶ್ರೇಷ್ಠಳನ್ನು ನೋಡಿ ಗಾಬರಿಯಾದ ತಾಂಡವ್ ಇತ್ತ ಅಜ್ಜಿ ತಾತನನ್ನು ಕರೆ ತರುತ್ತೇನೆ ಎಂದು ಬರುವ ತಾಂಡವ್ಗೆ ಶ್ರೇಷ್ಠ ಜೊತೆ ಕುಸುಮ ಧರ್ಮರಾಜ್ ನೋಡಿ ಗಾಬರಿಯಾಗುತ್ತಾಳೆ. ಇವಳೇನಾದರೂ ನಿಜ ಹೇಳಿಬಿಟ್ಲ ಏನೋ ಮಾಡೋದು, ಮದುವೆ ವಿಚಾರ ಅಮ್ಮನಿಗೆ ಗೊತ್ತಾಯ್ತಾ ಎಂದು ತನಗೆ ತಾನೇ ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತಾನೆ. ಅಷ್ಟರಲ್ಲಿ ಕುಸುಮ ತಾಂಡವನನ್ನು ಬರ ಹೇಳುತ್ತಾನೆ. ಇಬ್ಬರು ಏನೋ ನಡೆಸುತ್ತಿದ್ದರೆ ಶ್ರೇಷ್ಠ ನಿನಗೆ ಮದುವೆ ಫಿಕ್ಸ್ ಆಗಿದೆ ಅಂತದರಲ್ಲಿ ತಾಂಡವ್ ಹಿಂದೆ ಓಡಾಡುತ್ತಾ ಅವನಿಗೆ ಹೆಲ್ಪ್ ಮಾಡುತ್ತಿದ್ದೆ. ನನ್ನ ಸೊಸೆ ನಿನಗೆ ಏನು ಅನ್ಯಾಯ ಮಾಡಿದ್ದಳು, ನೀನು ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿಗೆ ಕಷ್ಟ ಏಕೆ ಕೊಡುತ್ತೀಯ, ಅರ್ಥ ಮಾಡಿಕೊ. ಇವನು ಭಾಗ್ಯಗೆ ಡಿವೋರ್ಸ್ ಕೊಡಲು ಓಡಾಡುತ್ತಿದ್ದಾನೆ ಅಂತದ್ರಲ್ಲಿ ನೀನು ಅವನಿಗೆ ಬುದ್ಧಿ ಹೇಳುವ ಬದಲಿಗೆ ಏಕೆ ಸಪೋರ್ಟ್ ಮಾಡ್ತಿದ್ದೀಯಾ. ಅವನು ಆಫೀಸ್ನಲ್ಲಿ ನಿನಗೆ ಬಾಸ್, ಹೊರಗಡೆ ಅಲ್ಲ. ನಿನಗೂ ಅವನ ವೈಯಕ್ತಿಕ ವಿಚಾರಕ್ಕೂ ಸಂಬಂಧವಿಲ್ಲ. ಇನ್ಮುಂದೆ ನಮ್ಮ ಸಂಸಾರದ ವಿಚಾರದಲ್ಲಿ ನೀನು ತಲೆ ಹಾಕುವುದು ಬೇಡ. ಇನ್ಮುಂದೆ ಇವನಿಗೆ ಏನಾದರೂ ಸಹಾಯ ಬೇಕಿದ್ದಲ್ಲಿ ಹೆಂಡತಿಯನ್ನು ಕೇಳಲಿ, ನೀನು ಇಲ್ಲಿಂದ ಹೊರಡು ಎಂದು ಕುಸುಮ ಶ್ರೇಷ್ಠಗೆ ತಾಕೀತು ಮಾಡುತ್ತಾಳೆ. ಕುಸುಮ ಮಾತಿಗೆ ಹೆದರಿದ ಶ್ರೇಷ್ಠ ಅಲ್ಲಿಂದ ಹೊರಡುತ್ತಾಳೆ. ನಾನು ಇಲ್ಲಿಂದ ಹೋಗುವುದಿಲ್ಲ, ಹೇಗಾದರೂ ಮಾಡಿ ತಾಂಡವನನ್ನು ಜೊತೆಗೆ ಕರೆದೊಯ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಅಂದುಕೊಂಡಂತೆ ಶ್ರೇಷ್ಠ ತಾಂಡವನನ್ನು ಜೊತೆಗೆ ಕರೆದುಕೊಳ್ಳುತ್ತಾಳೆ. ಅಪ್ಪನ ಸುಳ್ಳನ್ನು ಮಕ್ಕಳು ಪ್ರಶ್ನಿಸುವರ ಎಂಬುದು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯಲಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.